ಮೋಕ ಜನರ ಗ್ರಾಮ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ವರ್ತನೆ ಯಾವ ರೀತಿ ಇದೆ ಎಂದು ತಿಳಿದುಕೊಳ್ಳಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭ. ಮೋಕ ಗ್ರಾಮ ಪಂಚಾಯಿತಿಯ ಸೆಕ್ರೆಟರಿ ಆಫೀಸರ್ ಆದಂಥ ಇವರನ್ನು ಮಾತಾಡಿಸುತ್ತಿರುವ ವೋಟರ್ ಲಿಸ್ಟ್ ಪ್ರಕಾರ ಅಂತ ಹೇಳಿದ್ರೆ ನೋಡಬೇಕು ಎಷ್ಟು ಲಾಸ್ಟ್ ಟೈಮ್ ಇರ್ತಲ್ಲ ಇಂಟರ್ನ್ಯಾಷನಲ್ ಮೋಕ ಗ್ರಾಮ ಪಂಚಾಯಿತಿ ಮೋಕ ಜನರನ್ನು ಕಾರೆಕಲ್ಲು ಮತ್ತು ಏನು ಮೋಕ ಗ್ರಾಮ ಪಂಚಾಯಿತಿ ಮತ್ತು ಕಾರೆಕಲ್ಲು ಗ್ರಾಮ ಪಂಚಾಯಿತಿ ಎರಡನ್ನು ನಾವು ಪ್ರಾಜೆಕ್ಟ್ ಮಾಡ್ತಿದ್ವಿ. ಎರಡು ಮಾಡ್ತಿದ್ವಿ. ಮೋಕದಲ್ಲಿನ ಜನರನ್ನು ಪ್ರಶ್ನಿಸುವ ಸಂದರ್ಭ ಮೋಕ ಡಿಗ್ರಿ ಕಾಲೇಜಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತಿದ್ವಿ. ಅದರಿಂದ ಕಾರೆಕಲ್ಲು ಮತ್ತು ಮೋಕ ಗ್ರಾಮ ಪಂಚಾಯಿತಿ ಎರಡು ಜನರು ವರ್ತನೆ ಯಾವ ರೀತಿ ಇರ್ತದೆ ಇದು ಎಲೆಕ್ಷನ್ ಟೈಮಲ್ಲಿ ಗ್ರಾಮ ಪಂಚಾಯತ್ ಜನರು ವರ್ತನೆ ಯಾವ ರೀತಿ ಇರ್ತದೆ ಇಲ್ಲಿ ಸರ್ವೆ ಕಾರೆಕಲ್ಲು ಮತ್ತು ಜಾಸ್ತಿ 4 ಊರಿನ ತಗೊಂಡು ನಾವು ಸರ್ವೆ ಮಾಡ್ತೀವಿ. ಮೋಕದಲ್ಲಿ ಜನರು ಉತ್ತಮ ನಾಯಕತ್ವದಿಂದ ವೋಟ್ ಹಾಕ್ತಾರೋ, ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದು ಹೇಳಿ ವೋಟ್ ಹಾಕ್ತಾರೋ, ದುಡ್ಡಿನ ಆಧಿಕ್ಯಕ್ಕೆ ಒಳಗಾಗಿ ವೋಟ್ ಹಾಕ್ತಾರೋ ಮತ್ತು ಜನರ ಊರಿನ ವ್ಯವಸ್ಥೆ ಚೆನ್ನಾಗಿರಲಿ, ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದು ಹೇಳಿ ವೋಟ್ ಹಾಕಿ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ ಅಂತಂದು ಹೇಳಿ ನಿಮ್ಮ ಹತ್ರ ಒಳ್ಳೆ ಚೆನ್ನಾಗಿ ಊರಲ್ಲಿ ರೋಡು ನೀರಿನ ವ್ಯವಸ್ಥೆ ಜನ ಕಲಿಸ್ತಾರೆ ಅಂತಂದರೆ ವೋಟ್ ಹಾಕ್ತಾರೋ, ಯಾವ ರೀತಿಯಾಗಿ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕೆ ಆಧಾರವಾಗಿಕೊಂಡು ವೋಟ್ ಹಾಕ್ತಾರೋ, ಯಾವ ರೀತಿಯಾಗಿ ಜನರು ವರ್ತನೆ ಇರ್ಬೋದು ಚುನಾವಣೆ ವ್ಯವಸ್ಥೆ ಈ ಸಂದರ್ಭದಲ್ಲಿ. ನೀವು ಕೇಳೋ ಉದ್ದೇಶ ಉತ್ತಮ. ಇವಾಗ ಪಕ್ಷ ಅಂದರೆ ಒಂದೇ ಪಕ್ಷ ಎಲ್ಲಿ ಇದೆ? ಒಂದು ಪಕ್ಷ ಆ ಕಡೆ ಅವರು ವರ್ತನೆ ಅವರ ಗೆದ್ದು ತರ್ಬೋದು, ಕಾಂಗ್ರೆಸ್ ಗೆಲ್ಬೋದು. ಪ್ರಜೆಗಳು ಮತ್ತೆ ಪ್ರಜೆಗಳು ಅವ್ರ ವರ್ತನೆ ಅವರು ಇವರು ವರ್ತನೆ ಇರುತ್ತೆ. ಮೋಕ ಗ್ರಾಮ ಪಂಚಾಯತಿಗಾಗಿ ಇದರಲ್ಲಿ ನಮ್ಮ ಚುನಾವಣೆ ಇರುವಾಗ ಯಾವತ್ತೂ ಬಲಾಟಾಗಿಲ್ಲ, ಇನ್ನೊಂದಾಗಿದೆ. ವರ್ತನೆ ಒಳ್ಳೆ ವರ್ತನೆಯಿಂದ ಓಟ್ ಹಾಕಿ ಬರ್ತಾ ಆಯ್ತದೆ ನಿರ್ತಕಣ ಊರಾಗ ಯಾವತ್ತು ಅವ್ರು ಹಾಕ್ತಾರೆ, ಇವರು ಹಾಕ್ತಾರೆ. ಅಭಿವೃದ್ಧಿಗೆ ವಾರ್ಡ್ ಮೆಂಬರ್ ಮುಂದೆ ಅಭಿವೃದ್ಧಿ ಆಗ್ಬೋದು ನಮ್ಮ ವಾರ್ಡ್ ಉದ್ದೇಶದ ಮೇಲೆ ನಾವು ನಾಯಕರನ್ನ ಆರಿಸ್ಕೊಂಡು ಇಟ್ಕೊಂತೀವಿ. ಆ ಉದ್ದೇಶ ಜಾತಿ ಫೀಲಿಂಗ್ ಇದ್ದಿದ್ರೆ ಗಲಾಟೆಗಳು ಆಗ್ತವೆ. ಕ್ಯಾಸ್ಟ್ ಫೀಲಿಂಗ್ ಬೇಡ, ಕ್ಯಾಸ್ಟ್ ಫೀಲಿಂಗ್ ಇಲ್ಲ. ನಮ್ಮೂರು ನಾವು ನಮ್ಗೆ ಬೇಡ. ಒಂದೇ ತಾಯಿ ಮಕ್ಕಳು ಒಂದೇ ಒಳ್ಳೆ ವ್ಯಕ್ತಿನ ನೋಡಿ ನಾವು ಆಯ್ಕೆ ಗೆಲ್ಲಿಸ್ಕೊಂಡು ಮುಂದೆ ಅಭಿವೃದ್ಧಿ ಕಾಸಂತ ನಾವು ಅದನ್ನ ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, SC ಇರ್ಬೋದು, ದೊಡ್ಡ ಕ್ಯಾಸ್ಟ್ ಇರ್ಬೋದು, ಎಲ್ಲ ನಾವು ಆಯ್ಕೆ ಮಾಡ್ಕೊಳ್ತೀವಿ. ರಾಮಚಾ ಉತ್ತಮ ನಾಯಕತ್ವ ನಾವು ಮೋಕ ಉತ್ತಮ ನಾಯಕತ್ವವಾಗಿ ನಾವು ಆಯ್ಕೆ ಮಾಡ್ತೀವಿ. ಇದುವರೆಗೂ ಎಲ್ಲ ಒಂದೇ ಮನೆ ಅಂತ ಆಗೋದಲ್ಲ, ಒಂದೇ ಬರ ಅಂತ ಆಗೋದಲ್ಲ. ಮೇಲೆ ಅವರು ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಅವ್ರಿಗೇನು ನಾವು ತೊಂದರೆ ಕೊಟ್ಟಿಲ್ಲ, ನಮಗೆ ತೊಂದರೆ ಕೊಟ್ಟಿಲ್ಲ. ಮೋಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಗೋಟೂರು ಗ್ರಾಮದಲ್ಲಿ ಚರ್ಚೆ.
ಸಾಮಾನ್ಯವಾಗಿ ಯಾರು ನಾವು ಆ ರೀತಿ ಕೆಲಸ ಮಾಡ್ತೀವಿ ಈ ಊರಾಗ ಏ ದಾಜಾ ಆಯ್ತಲ್ಲ ಹೈ ಹೋಣ ಏನಾದರೂ ಪಕ್ಷಿಗಾಲ ಇದಾದರೆ ಯಾವ ಬಸ್ ಬೇಕಾದ್ರೆ ಅವ್ರು ಆಗ್ತಾರೆ ಅದನ್ನು ಹೇಳಕ್ಕೆ ಬರೋಕ್ಕಲ್ಲ ನೀವು ಅದೇ ಆ ಬಸ್ ಹಿಡಿಯೋಕ್ಕಲ್ಲ ಅಲ್ಲ ನಿಮ್ಮ ಜೀವನದ ಏನು ಹಿಡಿತ ಜಾಸ್ತಿ ಭಾವನೆಗಳ ಆಧಾರದ ಮೇಲೆ ಆಗ್ತದೆ ಯಾವ ರೀತಿ ನೀವು ಊರ ಯಾವ ರೀತಿ ಇರಲ್ಲ ಊರಲ್ಲ ಯಾರು ಅಲ್ಲಿ ಯಾರಿಗೆ ನಿಮಗೆ ಕೂಡ ಸಿಕ್ಕಿಲ್ಲ ಅದಕ್ಕಾಗಿ ಬಂದಿದ್ದೀವಿ ನಾವು ಈಗ ಅದು ಸಿಗಲ್ಲ ನಾನು ಆದರೆ ಯಾವ ಜನರ ಮೇಲೆ ಆಧಾರ ಕಾರೆಕಲ್ಲು ಗ್ರಾಮ ಪಂಚಾಯತಿಗೆ ಹೋಗ್ತಕ್ಕಂಥ ಸಂದರ್ಭ. ಕಾರೆಕಲ್ಲು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಕಾರೆಕಲ್ಲು ಜನರೊಂದಿಗೆ ಚರ್ಚೆ. ಕಾರೆಕಲ್ಲು ಗ್ರಾಮದಲ್ಲಿ ಪಿಡಿಹಳ್ಳಿ ಪೊಲೀಸರೊಂದಿಗೆ ಚರ್ಚೆ. ನಾವು 2 ಸಲ ಓಟ್ ಹಾಕಿದ್ವಿ. ಉತ್ತಮ ನಾಯಕತ್ವಕ್ಕಾಗಿ ನಾವು ಓಟ್ ಹಾಕ್ತೀವಿ. ನಾನು 2 ಸಲ ಓಟ್ ಹಾಕಿದ್ದೆ. ಹೆಂಗೆ ಹಾಕಿದ್ದೀವಿ? ಗುಡಿಸಲು ಹಾಕಿದ್ದೆ, ಹೆಂಗೆ ಹಾಕಿದ್ದೆ? ನಾವು ಉತ್ತಮ ನಾಯಕತ್ವಕ್ಕಾಗಿ ವಿಡಿಯೋ ಆ್ಯಂಡ್ ಪ್ಲಸ್ ಫೋಟೋ ಅಷ್ಟು ಉತ್ತಮ ನಾಯಕತ್ವಕ್ಕಾಗಿ 2 ಸಲ ಓಟ್ ನಾನು ಹಾಕಿರ್ತಕ್ಕಂಥ ಪಕ್ಷಕ್ಕೆ ಬಹುಮತ ಬಂದಿಲ್ಲ, ಅದು ಅಧಿಕಾರಕ್ಕೆ ಬಂದಿಲ್ಲ. ಬಹುಮತ ಬಂದಿಲ್ಲ, ಅಲ್ಲ ಸರ್, ನಾನು ಒಳ್ಳೆಯದಕ್ಕಾಗಿಯೇ ಬಹುಮತ ಬಂದಿಲ್ಲ ಸರ್. ಕೆಟ್ಟ ದುಡ್ಡು ಇಸ್ಕೊಂಡು ಹಾಕಿದ್ದಾರೆ ಜನ, ಅದು ಬಹುಮತ ಬಂದಿಲ್ಲ. ನಿಮ್ಮ ದುಡ್ಡು ಬಂದಿಲ್ಲ? ಇಲ್ಲ ಏನು ಗ್ಯಾರಂಟಿ ಸರ್? ಏನು ಗ್ಯಾರಂಟಿ ನಾವು ಹೇಳ್ತೀವಿ ಸರ್. ಇದರಿಂದ ಏನು ಗ್ಯಾರಂಟಿ ಅಂದರೆ ನಾವು ಯಾವ ಥರ ಹೇಳೋದು? ಕಾರೆಕಲ್ಲು ವೀರಭದ್ರ ದೇವರ ಗುಡಿಗೆ ಬಂದಿದ್ದು ಗುರು. ನಾನು ಬ್ಯಾಲ್ಚಿಂತೆ ಜನರೊಂದಿಗೆ ನೇರವಾಗಿ ಚರ್ಚಿಸಿದಂತೆ ಸಂಬಳ ಮತ್ತು ಗೃಹಲಕ್ಷ್ಮಿ ಯಾಕೆ ಬರ್ತಿಲ್ಲವೆಂದು ಪ್ರಶ್ನೆ.
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೋಕಾದಲ್ಲಿ ಹಿರಿಯರಾದಂತಹ ಡಾಕ್ಟರ್ ಕಲಾವತಿ ಬಿ.ಜಿ. ಮೇಡಮ್ ಅವರಿಗೆ ಪುಸ್ತಕ ಅರ್ಪಣೆ. ತದನಂತರ ರಾಜ್ಯಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಹರೀಶ್ ಕುಮಾರ್ ಬಿ. ಸಾರ್ ಅವರಿಗೆ ಪುಸ್ತಕ ಅರ್ಪಣೆ ಮಾಡಿರ್ತಕ್ಕಂಥದ್ದು. ಡಾಕ್ಟರ್ ಮಂಜುನಾಥ್ ಸರ್ ಮತ್ತು ಜಗದೀಶ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮೌಖಿಕ ಪ್ರಶ್ನೆ ಕಾರ್ಯಕ್ರಮ. ಬಿ.ಎ. ಅಂತಿಮ ವರ್ಷದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಜೆಕ್ಟನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ತಂಡ 2023-24